ನಂಗೆ ಗೊತ್ತಿರೋಂಗೆ ಶಾವಿಗೆ ಇಲ್ಲೆಲ್ಲೂ ಸಿಗಲ್ಲ ಸರೌಂಡಿಂಗ್ಸಲ್ಲಿ. ಶಾವಿಗೆ ಇಲ್ಲಿ ಮೇಯ್ನು, ಶಾವಿಗೆ ಬೋಟಿ ಟ್ರೈ ಮಾಡಿನೇ ಹೋಗೋದು ನಾವು ಯಾವಾಗಲೂ. ಒತ್ಸಾವಿಗೆ ಮತ್ತು ಕೋಳಿ ಸಾರು ಅಲ್ಟಿಮೇಟ್ ಮಾಡ್ತಾವೆ ಸರ್ ಇಲ್ಲಿ ಆ್ಯಕ್ಚುಲಿ. ಸೊ ದೋಸೆಗೂ ಬೋಟಿ ಫ್ರೈ ತಿಂದ್ಬಿಟ್ರೆ ಅದು ನೆಕ್ಸ್ಟ್ ಲೆವೆಲ್. ಇಲ್ಲಿ ಬಂದು ಏನಂದರೆ ನಿಮಗೆ ಎಲ್ಲ ವೆರೈಟಿ ಸಿಗುತ್ತೆ, ಡೆಫಿನೆಟ್ಲಿ ಟ್ರೈ ಮಾಡಬೇಕಿಲ್ಲಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ರಾಜಣ್ಣ ಅನ್ನೋದು ತುಂಬ ಬ್ರಾಂಚಸ್ ಇದೆ. ಇಟ್ಸ್ ವೆರಿ ನೈಸ್. ಇವಾಗ ಅವ್ರ ಹತ್ರ ಫಾಸ್ಟ್ ಫುಡ್ ಡಿಶಸ್ ಎಲ್ಲ ತಗೊಬಿಟ್ಟಿದ್ದೀವಿ. ಸೊ ಮೇನ್ ಹೇಳೋಕೆ ಶಾವಿಗೆಗೆ ನಾಟಿ ಕೋಳಿ ಸಾರು ಅಂತೂ ಸಿಕ್ಕಾಪಟ್ಟೆ ಫೇಮಸ್ಸು. ತಟ್ಟೆ ಇಡ್ಲಿ, ಮಲ್ಗೆ ಇಡ್ಲಿ, ದೋಸೆ, ಕಾಲ್ ಸೂಪು, ಚಿಲ್ಲಿ ಚಿಕನು, ಮಟನ್ ಬೋಟಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ತಲೆ ಮಾಂಸ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ರಾಜನ್ನ ಮಿಲ್ಟ್ರಿ ಹೋಟೆಲ್ಗೆ ಬಂದಿದ್ವಿ. ಇಲ್ಲಿ ನೋಡೋಕೆ ನಮಗೆ ಬಿಸಿ ಬಿಸಿ ಕಾಲ್ ಸೂಪು, ತಟ್ಟೆ ಇಡ್ಲಿ, ಮಲ್ಗೆ ಇಡ್ಲಿ, ಶಾವಿಗೆ, ನಾಟಿ ಕೋಳಿ ಸಾರಲ್ಲ ತುಂಬಾ ಫೇಮಸ್ಸು. ಸೊ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸಂಡೇ ಬೆಳಗ್ಗೆ ಒಂದು 8 ಗಂಟೆ ಆಗ್ತಿದೆ, ಬಟ್ ಸಿಕ್ಕಾಪಟ್ಟೆ ಜನ ಒಳಗೂ ಇದ್ದಾರೆ, ಆಚೆ ನೋಡೋಕೆ ಹೋದರೆ ವೆಯ್ಟ್ ಮಾಡಿಕೊಂಡು ಕಾಲ್ ಸೂಪ್ಗೋಸ್ಕರ ತಿಂತಾ ಇದ್ದಾರೆ. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ರಾಜಾಜಿನಗರ್ ದೋಬಿಘಾಟ್ ಸಿಗ್ನಲ್ ಗೊತ್ತಿರುತ್ತೆ. ಸ್ವಲ್ಪ ಮುಂದೆ ಬಂದರೆ HDFC ಬ್ಯಾಂಕ್ ಇರುತ್ತೆ. HDFC ಬ್ಯಾಂಕ್ ಆಪೋಸಿಟಲ್ಲೇ ರಾಜನ ಮಿಲ್ಟ್ರಿ ಹೋಟ್ಲ್ ಅಂತ ಅಂದ್ಬಿಟ್ಟು ಒಂದು ಹೋಟೆಲ್ ಲೊಕೇಟ್ ಆಗಿದೆ. ಸೊ ಇವತ್ತು ಸಂಡೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಒಳಗೆ ಹೋಗ್ಬಿಟ್ಟು ಬಿಸಿ ಬಿಸಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ನಾವು 1.5 ವರ್ಷದಿಂದ ಬರ್ತಾ ಇದ್ದೀವಿ. ಬೆಳಗ್ಗೆ ಸಂಡೇಸ್ ಆದರೆ ರೈಡ್ ಎಲ್ಲಾದರೂ ಹೋಗಿ ಡೈರೆಕ್ಟ್ ಇಲ್ಲಿಗೆ ಬಂದೆ. ಬೋಟಿ ನಂಗೆ ಗೊತ್ತಿರೋಂಗೆ ಶಾವಿಗೆ ಇಲ್ಲೆಲ್ಲೂ ಸಿಗಲ್ಲ ಸರೌಂಡಿಂಗ್ಸಲ್ಲಿ. ಶಾವಿಗೆ ಇಲ್ಲಿ ಮೇಯ್ನು, ಶಾವಿಗೆ ಬೋಟಿ ಟ್ರೈ ಮಾಡಿನೇ ಹೋಗೋದು ನಾವು ಯಾವಾಗಲೂ. ನಾನಿದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಕನಕಪುರದಿಂದ ಬಂದಿದ್ದಿರೋದು. ಫಸ್ಟ್ ಟೈಮ್ ಬಂದಾಗ ಗೊತ್ತಿರಲಿಲ್ಲ, ಮ್ಯಾಪ್ ಹಾಕೊಂಡು ಬಂದಿದೆ ರಾಜಣ್ಣ ಮಿಲ್ಟ್ರಿ ಹೋಟ್ಲ್ ಅಂತ. ಸೆಕೆಂಡ್ ಟೈಮ್ ನನಗೆ ವಾಪಸ್ ಇಲ್ಲಿ ಬರೋ ಥರ ಮಾಡಿದೆ ಈ ಟೇಸ್ಟು. ಆ್ಯಕ್ಚುಲಿ ಎಗ್ ಬೋಟಿ ಬಂದ್ಬಿಟ್ಟು ನನಗೆ ಇಲ್ಲಿ ತುಂಬ ಇಷ್ಟ ಆಗುತ್ತೆ. ಇದು ಒತ್ಸಾವಿಗೆ ಮತ್ತು ಕೋಳಿ ಸಾರು ಅಲ್ಟಿಮೇಟ್ ಮಾಡ್ತಾವೆ ಸರ್ ಇಲ್ಲಿ. ಆ್ಯಕ್ಚುಲಿ ರೀಸನೇಬಲು ಪ್ರೈಸ್ ನೋಡ್ಬೋದು. ನಮಗಿಲ್ಲಿ ಚಿಕ್ಕ ಚಿಕ್ಕ ಹೋಟ್ಲ್ಗಳಿಗೆ ಹೋದ್ರೇ ಈ ಪ್ರೈಸಿಂಗ್ ಇರುತ್ತೆ, ಸೇಮ್ ಅದೇ ಥರ ಪ್ರೈಸಿಂಗೆ ಈ ಥರ ಒಳ್ಳೆ ಕ್ವಾಲಿಟಿ ಕೊಟ್ಕೊಂಡು ಒಳ್ಳೆ ಕ್ವಾಂಟಿಟಿ ಕೊಟ್ಕೊಂಡು ಅದೇ ಪ್ರೈಸ್ನ ಮೇಂಟೈನ್ ಮಾಡ್ತಿದ್ದಾರೆ ಇಲ್ಲಿ ನಮಗೆ. ಫಸ್ಟ್ ಟೈಮ್ ಬರ್ತಾ ಇರೋದು. ಲೈಕ್ ನನ್ನ ಫ್ರೆಂಡ್ ಕರ್ಕೊಂಬಂದಿದ್ದು ನಾನು. ತುಂಬ ಚೆನ್ನಾಗಿದೆ, ಇನ್ನೂ ಟ್ರೈ ಮಾಡಬೇಕು, ಇನ್ನೂ ಬರೋದಿದೆ ಆರ್ಡ್ರು. ಇನ್ನೂ ಮಟನ್ ಬಿರಿಯಾನಿ ಆಮೇಲೆ ಮಟನ್ ಚಾಪ್ಸ್ ಎಲ್ಲ ಟ್ರೈ ಮಾಡಬೇಕು. ತುಂಬ ಚೆನ್ನಾಗಿದೆ ಸರ್ ನಾನೊಂದು 2 ಇಯರ್ಸಿಂದ ಬರ್ತಿದ್ದೀನಿ. ಎವ್ರಿ ಸಂಡೇ ನಾನು ಬರ್ತೀನಿ ಇಲ್ಲಿ. ಸೊ ಇಲ್ಲಿ ಕಾಲ್ ಸೂಪು, ಕಾಲು, ಆಮೇಲೆ ಬೋಟಿ ಫ್ರೈ ಮಾತ್ರ ಅಲ್ಟಿಮೇಟ್ ಇರುತ್ತೆ. ಆಮೇಲೆ ದೋಸೆ. ಸೊ ದೋಸೆಗೂ ಬೋಟಿ ಫ್ರೈ ತಿಂದ್ಬಿಟ್ರೆ ಅದು ನೆಕ್ಸ್ಟ್ ಲೆವೆಲ್ಲು. ಆಮೇಲೆ ಕುಷ್ಕ. ಇಲ್ಲಿ ಬಂದು ಏನಂದರೆ ನಿಮಗೆ ಎಲ್ಲ ವೆರೈಟಿ ಸಿಗುತ್ತೆ, ಬಂದು ಡೆಫಿನೆಟ್ಲಿ ಟ್ರೈ ಮಾಡಬೇಕಿಲ್ಲಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ರಾಜಣ್ಣ ಅನ್ನೋದು ತುಂಬ ಬ್ರಾಂಚಸ್ ಇದೆ. ಇಟ್ಸ್ ವೆರಿ ನೈಸ್. ನಾನು ಸುಮಾರು ಇಲ್ಲಿಂದ ಒಂದು 4 ವರ್ಷದಿಂದ ಬರ್ತಾ ಇದ್ದೀನಿ. ಈ ಹೋಟ್ಲು ಬಿಟ್ಟರೆ ಬೇರೆ ಹೋಟ್ಲಿಗೆ ಹೋಗಲ್ಲ. ಈ ಏರಿಯಾಕ್ಕೆ ಇದೆ ಫೇಮಸ್. ಒಳ್ಳೆ ಟೇಸ್ಟ್ ಇದೆ, ಒಳ್ಳೆ ಕ್ವಾಲಿಟಿ ಇದೆ, ಅಷ್ಟು ಕಾಸ್ಟ್ ಏನಿಲ್ಲ, ಕಡಿಮೆ ರೇಟಲ್ಲೇ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಅದೇ ಒಳ್ಳೆ ಟೇಸ್ಟ್ ಇದೆ ಸರ್. ಸುಮಾರು ಕಡೆಯಿಂದ ಬೇರೆ ಕಡೆಯಿಂದ ಏರಿಯಾ ಕಡೆಯಿಂದೆಲ್ಲ ಇಲ್ಲಿಗೆ ಹುಡ್ಕೊಂಡು ಬರ್ತಾರೆ. ಯಾಕಂದರೆ ಟೇಸ್ಟ್ ಮೇನ್ ಅಲ್ವಾ ಸರ್. ಕಾಸ್ಟ್ಲಿ ದುಡ್ಡು ಇರ್ಬೋದು, ಆದರೆ ಮೇನು ಆರೋಗ್ಯ ಜನಗಳಿಗೆ ಮುಖ್ಯ ಅಲ್ವಾ. ಹಂಗಾಗಿ ಅಷ್ಟೊಂದು ಕಾಸ್ಟ್ಲಿ ಇಲ್ಲ, ಕಡಿಮೆ ರೇಟಿಗೆ ತೊಗೋತಾರೆ. ಒಳ್ಳೆ ಟೇಸ್ಟ್ ಇದೆ ಸರ್. ಇಲ್ಲಾಂದರೆ ಈ ಕ್ವಾಲಿಟಿ ಅಂದರೆ ಅಷ್ಟೊಂದು ಏನು ಕಾಸ್ಟ್ ಇಲ್ಲ ಸರ್, ಎಲ್ಲ ಕಡಿಮೆ ರೇಟು. ಒಂದು ದೋಸೆ ಬಂದರು 15 ರೂಪಾಯಿ ತೊಗೋತಾರೆ, ಒಂದು ಇಡ್ಲಿ ಬಂದು 15 ರೂಪಾಯಿ ತೊಗೋತಾರೆ. ಆದರೆ ಇಲ್ಲಿ ಯಾವ ಥರ ಸೋಡಾ ಗಿಡ ಆ ಥರ ಏನು ಮಿಕ್ಸ್ ಮಾಡಲ್ಲ, ಒಳ್ಳೆ ಟೇಸ್ಟ್ ಕೊಡ್ತಾರೆ, ಕ್ವಾಲಿಟಿ ಇದೆ, ತುಂಬ ಚೆನ್ನಾಗಿದೆ. ನಾನು 4 ವರ್ಷದಿಂದ ಬರ್ತಾಯಿದ್ದೀನಿ ಅಂದರೆ ನೀವು ಯೋಚನೆ ಮಾಡಬೇಕಲ್ಲ ಸರ್. ನಾನು ಇದೇ ಹೋಟ್ಲು ಬರ್ತೀನಿ ಅಂತಂದರೆ ಒಂದು ಬಿರಿಯಾನಿ ತೊಗೋತೀನಿ ಅಂದರೆ ಅಷ್ಟು ಕಾಸ್ಟ್ ಇಲ್ಲ. ಬಿರಿಯಾನಿನೂ ಒಂದು 120 ರೂಪಾಯಿ ಇರ್ಬೋದು. ಒಳ್ಳೆ ಟೇಸ್ಟ್ ಇದೆ, ಅಂದರೆ ಫ್ರೆಶ್ ಇರುತ್ತೆ, ಯಾವುದೇ ಥರ ಆದ್ರೂ ಚೆನ್ನಾಗಿರುತ್ತೆ ಸರ್. ಸರ್ ಯಾವಾಗ ಶುರು ಆಗಿದ್ದು ರಾಜನ? ಸರ್ 7 ಇಯರ್ಸ್ ಆಯಿತು ಸರ್. ನಮ್ಮಲ್ಲಿ ನಾಟಿ ಕೋಳಿ ಸಾರು, ದೋಸೆ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ತಲೆ ಮಾಂಸ, ಕೈಮಾ, ಬೋಟಿ ಎಲ್ಲ ಸಿಗುತ್ತೆ. ಡೈಲಿ ಕ್ರೌಡ್ ಇರುತ್ತೆ. ಸಂಡೇ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಕಾಲ್ ಸೂಪು, ದೋಸೆ. ಸಂಡೇ ಸ್ಪೆಷಲ್ ನಮ್ಮದು ನಾಟಿ ಕೋಳಿ ಸಾರು ಮತ್ತು ಶಾವಿಗೆ ಚೆನ್ನಾಗಿ ಮೂವಿದೆ. ಅಪ್ರಾಕ್ಸಿಮೇಟ್ ಒಂದು 500 ಮೇಲೆ ಆಗುತ್ತೆ, 500 ರೂಪಾಯಿ ಹೋಗುತ್ತೆ. ಟೇಸ್ಟು ಊಟ ತಿಂದಾದ್ಮೇಲೆ ಚೆನ್ನಾಗಿ ಜೀರ್ಣ ಶಕ್ತಿ ಆದರೆ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿದೆ, ಯಾವುದೇ ಕೆಮಿಕಲ್ ಯಾವುದು ಯೂಸ್ ಮಾಡಲ್ಲ. ಸಂಡೇ ನಾಟಿ ಕೋಳಿ ಸಾರು ಸಿಗುತ್ತೆ, ಶಾವಿಗೆ ಸಿಗುತ್ತೆ, ದೋಸೆ, ಇಡ್ಲಿ, ಬಿರಿಯಾನಿ. ಟೈಮಿಂಗ್ಸು ಸಂಡೇ 6 ಗಂಟೆಗೆ ಓಪನ್ ಆಗುತ್ತೆ, ನೈಟು 11 o'clock ಕ್ಲೋಸಿಂಗು. ಮಾಮೂಲಿ ಟೈಮಲ್ಲಿ 7 o'clock ಓಪನ್ ಆಗುತ್ತೆ, ನೈಟು 11 o'clock ಕ್ಲೋಸಿಂಗ್. ಮಂಡೇ ಮಾತ್ರ ರಜೆ ಇರುತ್ತೆ. ಹೋಮ್ ಡೆಲಿವರಿ ಇದೆ, ಎಲ್ಲ ಸಿಗುತ್ತೆ. ಲೊಕೇಶನ್ನು ದೋಬಿಘಾಟ್ ಸಿಗ್ನಲ್, ರಾಜಾಜಿನಗರ್. ಅಲ್ಲಿಂದ ಒಂದು 200 ಮೀಟರ್ ಬಂದರೆ HDFC ಬ್ಯಾಂಕ್ ಆಪೋಸಿಟ್ ಸಿಗುತ್ತೆ. ತುಂಬ ಚೆನ್ನಾಗಿ. ಓಕೆ ಸರ್, ಇದೇ ಥರ ನಮ್ಮ ಬಿಸ್ನೆಸ್ ಚೆನ್ನಾಗಿ ಅಂತ ನಮ್ಮ ಕಡೆ ಆಲ್ ದಿ ಬೆಸ್ಟ್. ಓಕೆ ಸರ್, ಥ್ಯಾಂಕ್ಸ್ ಸರ್.
ಸೊ ಇವಾಗ ಅವ್ರ ಹತ್ರ ಫಾಸ್ಟ್ ಫುಡ್ ಡಿಶಸ್ ಎಲ್ಲ ತಗೊಬಿಟ್ಟಿದ್ದೀವಿ. ಸೊ ಮೇನ್ ಹೇಳೋಕೆ ಶಾವಿಗೆಗೆ ನಾಟಿ ಕೋಳಿ ಸಾರು ಅಂತೂ ಸಿಕ್ಕಾಪಟ್ಟೆ ಫೇಮಸ್ಸು. ತಟ್ಟೆ ಇಡ್ಲಿ, ಮಲ್ಲಿಗೆ ಇಡ್ಲಿ, ದೋಸೆ, ಕಾಲ್ ಸೂಪು, ಚಿಲ್ಲಿ ಚಿಕನು, ಮಟನ್ ಬೋಟಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ತಲೆ ಮಾಂಸ ಎಲ್ಲನೂ ತರಿಸ್ಬಿಟ್ಟು ಹಂಗೆ ಜೋಡಿಸ್ಬಿಟ್ಟಿದ್ವಿ. ಫಸ್ಟು ಕಾಲ್ ಸೂಪಿನ ಅವನ ಸ್ಟಾರ್ಟಿಂಗಲ್ಲಿ ಖುಷಿ ನೋಡಿದ್ರೆ ಸಂಡೇ ಬೆಳಗ್ಗೆ ಬಂದಿದ್ದೀವಿ ಅಂತಂದರೆ ಕಾಲ್ ಸೂಪು ಮಸ್ಟ್ ಟ್ರೈ. ಸೊ ಯೂಶ್ವಲಿ ನೋಡೋಕೋದ್ರೆ ನೋಡಿ ದೊಡ್ಡ ಪೀಸಸ್ ಕಾಲ್ ಅಂತಲೇ ಹೇಳ್ಬೋದು. ಆಹಾ ಹಾ 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 ಹಂಗೆ ಸೂಪು ಟಿಪ್ ಆಗಿಬಿಟ್ಟಿದೆ. ಮೈ ಗಾಡ್ ಏನು ಸಕ್ಕದಾಗಿ ಬಂದಿದೆ ಅಂತಂದರೆ ಸೂಪರ್ ಗೈಸ್. ಎಕ್ಸ್ಟ್ರಾಡಿನರಿ. ಖಂಡಿತ ಈ ಕಾಲ್ ಸೂಪ್ ಕುಡಿಯೋಕ್ಕೆ ಬರ್ಬೋದು. ಬಿಕಾಸ್ ಫಸ್ಟ್ ಐಟಮ್ ಇಷ್ಟೊಂದು ಸೂಪರ್ ಆಗಿದೆ ಅಂತಂದರೆ ನೆಕ್ಸ್ಟ್ ಐಟಮ್ ಎಲ್ಲ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಡೆಫಿನೆಟ್ಲಿ ಸಕ್ಕದಾಗಿದೆ. ಆ ಥರ ಲೈಟಾಗಿ ಖಾರ ಎಲ್ಲ ಪರ್ಫೆಕ್ಟ್ ಬೆಳಗ್ಗೆ ಎಲ್ಲ ಬಂದರೆ ಸೂಪರ್ ಫೀಲ್ ಕೊಡುತ್ತೆ. ಕಾಲು ಅಷ್ಟೇ ಸಕ್ಕದಾಗಿ ಬಂದಿದೆ. ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಖಂಡಿತ ಟ್ರೈ ಮಾಡಿ. ಸೊ ಅದಾದಮೇಲೆ ಸೊ ಇವಾಗ ಶಾವಿಗೆ ನಾಟಿ ಕೋಳಿ ಸಾರಿದೆ. ಸೊ ಯೂಶ್ವಲಿ ನೋಡೋದು ತುಂಬ ಸ್ಪೆಷಲ್ ಶಾವಿಗೆ ನಾಟಿ ಕೋಳಿ. ಈ ಥರ ಏರಿಯಾದಲ್ಲಿ ಎಲ್ಲೂ ಸಿಗಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಶಾವಿಗೆ ಜೊತೆಗೆ ನಾಟಿ ಕೋಳಿ ಸಾರಿದೆ. ಫಸ್ಟು ಶಾವಿಗೆ ತೊಗೊಂಡು ಲೈಟಿಗೆ ನಾಟಿ ಕೋಳಿ ಸಾರು ಇದೆಯಲ್ಲ ಚೆನ್ನಾಗಿ ಡಿಪ್ ಮಾಡ್ಕೊಳ್ಳೋಣ. ಒಂದು ಬೈಟು. ಬೆಳಗ್ಗೆ ಬ್ರೇಕ್ಫಾಸ್ಟ್ ವೆಲ್ ಡನ್ ಅಂತಲೇ ಹೇಳಬೇಕು. ಬಿಕಾಸ್ ಅಷ್ಟು ಸೂಪರಾಗಿದೆ ಒಂದೊಂದು ಐಟಮು ಇಲ್ಲಿ. ಸೊ ಹಂಗೆ ನಾಟಿ ಕೋಳಿ ನೋಡ್ತಿದ್ದೀರಾ ಅಲ್ಲಿ. ನಾಟಿ ಕೋಳಿನ ಹಂಗೆ ಟ್ರೈ ಮಾಡಿಬಿಡ್ತೀನಿ. ಲೈಟಿಗೆ ಸ್ಪೈಸಿ ಇರುತ್ತೆ ನಿಮ್ಗೆ ಹಂಗೆ ಮಸಾಲ ಆಗಿ. ಸೊ ಯೂಶ್ವಲಿ ನೋಡೋಕ್ಕೋದ್ರೆ ನಾಟಿ ಕೋಳಿ ಅಂತಂದರೆ ಸ್ವಲ್ಪ ಹಾರ್ಡ್ ಆಗಿರುತ್ತಲ್ಲ, ಬಟ್ ಇವ್ರು ಕರೆಕ್ಟಾಗಿ ಬೇಯಿಸಿದ್ದಾರೆ ಆ್ಯಂಡ್ ಇಟ್ಸ್ ವೆರಿ ಗುಡ್ ಅಂತಲೇ ಹೇಳಬೇಕು. ಪಕ್ಕದಲ್ಲಿ ಮಲ್ಲಿಗೆ ಇಡ್ಲಿನೂ ಇದೆ, ತಟ್ಟೆ ಇಡ್ಲಿನೂ ಇದೆ. ಸೊ ಯೂಶ್ವಲಿ ನೋಡಿದ್ರೆ ಇಡ್ಲಿ ಲವರ್ಸ್ ಅಂತೂ ಸೂಪರ್ ಅಂತಲೇ ಹೇಳಬೇಕು. ಇಲ್ಲಿ ಮಲ್ಲಿಗೆ ಇಡ್ಲಿನ ಲೈಟಾಗಿ ಹಂಗೆ ಬ್ರೇಕ್ ಮಾಡಿಕೊಂಡು ನೋಡಿ ಎಷ್ಟು ಮೃದುವಾಗಿ ಸಾಫ್ಟ್ ಆಗಿದೆ. ಶೇರ್ವಾ ಇದೆಯಲ್ಲ ಒಂದು ಬೈಟ್ ಹೋಗೋಣ. ಮಲ್ಲಿಗೆ ಇಡ್ಲಿ ಅಂತೂ ಸೂಪರ್. ಹಾಗಾದರೆ ಇಷ್ಟು ನೋಡೋಕೆ ಎಲ್ಲ ಕಡೆ ಬ್ರೇಕ್ಫಾಸ್ಟ್ ಸಿಗ್ತಾ ಇರುತ್ತೆ. ಬಟ್ ಇಲ್ಲಿ ನೋಡೋಕೆ ನಿಮಗೆ ಶಾವಿಗೆ ಮಲ್ಲಿಗೆ ಇಡ್ಲಿ ಎಲ್ಲ ರೇರ್ ಅಲ್ವಾ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಕೂಡ ಸಿಗ್ತಾ ಇದೆ. ಹಾಗೆ ತಟ್ಟೆ ಇಡ್ಲಿ ಕೂಡ ಇದೆಯಲ್ಲ. ಸೊ ತಟ್ಟೆ ಇಡ್ಲಿ ಕೂಡ ಸಾಫ್ಟಾಗಿ ಬ್ರೇಕ್ ಆಗ್ತದೆ. ಯೂಶ್ವಲಿ ನೋಡೋಕೆ ಶೇರ್ವಾಗೆ ಚೆನ್ನಾಗಿ ಟಿಪ್ ಮಾಡಿಕೊಂಡು ಹಂಗೆ ಟ್ರೈ ಮಾಡ್ಬಿಡ್ತೀನಿ. ಆ್ಯಕ್ಚುಲಿ ಶೇರ್ವಾ ಒಂದು ಒಳ್ಳೆ ಕಾಂಬಿನೇಷನ್ ಇದೆ. ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಕೊಡ್ತಾ ಇದೆ. ನನ್ನ ತಟ್ಟೆ ಇಡ್ಲಿ ಅಷ್ಟೇ ಸಾಫ್ಟ್ ಆಗಿದೆ ಅಂತಲೇ ಹೇಳಬೇಕು. ಬಿಕಾಸ್ ಲೈಕ್ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ದೋಸೆ ಇದೆ. ದೋಸೆ ಲವರ್ಸ್ಗೂ ಕೂಡ ದೋಸೆ ಸಿಗುತ್ತೆ. ಶೇರ್ವಾ ತೊಗೊಂಡು ವಾವ್ ದೋಸೆ ಆಗಿರಿ ಸರಿ, ಇಡ್ಲಿ ಶಾವಿಗೆ ಆಗಿರಿ ಸರಿ, ನಾವೇ ಕಿಂಗು. ಇಡೀ ರಾಜಾಜಿನಗರದಲ್ಲಿ ನಾವು ಸೂಪರಾಗಿ ಮಾಡ್ತಾ ಇದ್ದೀರಾ ಅಂತ ನೋಡಿ ಕೊಡ್ತಾ ಇದ್ದಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಬರ್ತಾ ಇದ್ದಾರೆ. ಅಷ್ಟೊಂದು ಜನ ಕ್ರೌಡ್ ಸೇರಿರೋದಂದರೆ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಈ ಟೇಸ್ಟು ಅಂತ. ನೆಕ್ಸ್ಟ್ ಲೆವೆಲು ಸೊ ಸ್ವಲ್ಪ ಖಾರ ತಿನ್ನೋಣ ಅಂತ ಅಂದ್ಬಿಟ್ಟು ಚಿಲ್ಲಿ ಚಿಕನ್ ಇದೆ. ಸೊ ಚಿಲ್ಲಿ ಚಿಕನ್ ಟ್ರೈ ಮಾಡ್ಬಿಡ್ತೀನಿ. ಚಿಲ್ಲಿ ಚಿಕನ್ನ ಬ್ರೇಕ್ ಮಾಡಿದ್ರೆ ನೋಡಿ ಸಾಫ್ಟಾಗಿ ಬ್ರೇಕ್ ಆಗುತ್ತೆ. ಅಂದರೆ ಇದೊಂದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಕರ್ನಾಟಕ ಸ್ಟೈಲ್ ಚಿಲ್ಲಿ ಚಿಕನು ಜಾಸ್ತಿ ಫ್ಲೇವರ್ಸ್ ಕೂಡ ಅಂದರೆ ಅವಳು ಖಾರ ಥರ ಇದೆ, ಬಟ್ ಲೈಟ್ಗೆ ಖಾರ ಇದೆ. ಅದೇ ಪೀಸಸ್ ಕೂಡ ಸೂಪರಾಗಿ ಬಂದಿದೆ. ಸಿಕ್ಕಾಪಟ್ಟೆ ಸಾಫ್ಟು ಸೂಪರ್ ಗೈಸ್. ಮಧ್ಯದಲ್ಲಿ ತಲೆ ಮಾಂಸ ಇದೆಯಲ್ಲ. ಸೊ ತಲೆ ಮಾಂಸ ಹಂಗೆ ಟ್ರೈ ಮಾಡ್ತೀನಿ. ಸೊ ಯೂಶ್ವಲಿ ನೋಡಿದ್ರೆ ಪೆಪ್ಪರ್ ಟ್ರೈ ಥರ ಕೊಟ್ಟಿದ್ದಾರೆ. ತಲೆ ಮಾಂಸ ಲವರ್ಸ್ ಎಲ್ಲ ಕಮೆಂಟಲ್ಲಿ ಹಾಕ್ಬಿಡಿ. ನಾವು ಪೆಪ್ಪರ್ ಹಾಕಿರೋದಕ್ಕೇನು ಒಳ್ಳೆ ಫ್ಲೇವರು, ಜೊತೆಗೆ ನಿಮಗೆ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದಾರೆ. ಸ್ವಲ್ಪ ನೋಡೋಕೆ ಕರ್ಬೇವು ಸೊಪ್ಪು ಹಾಕಿರೋದಕ್ಕೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡ್ತಾ ಇದೆ. ತಲೆ ಮಾಂಸ ಲವರು, ಬೋಟಿ ಲವರ್ ಇದೆ ಇಲ್ಲಿ. ಬೋಟಿ ಲವರ್ಸ್ ಎಲ್ಲ ಎಂಜಾಯ್ ಮಾಡ್ಬೋದು. ಸೊ ಬೋಟಿ ಅಂತೂ ಬಿಸಿ ಬಿಸಿಯಾಗಿ ಕೊಟ್ಟಿದ್ದಾರೆ. ಎಕ್ಸ್ಟ್ರಾಡಿನರಿ ಇದೆ ಸೀರಿಯಸ್ಲಿ. ಬೋಟಿ ಈ ಥರ ಬೆಳಗ್ಗೆ ಬೋಟಿ, ಮಟನ್, ತಲೆ ಮಾಂಸ ಎಲ್ಲ ತಿನ್ನೋದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳಬೇಕು. ಸಂಡೇ ಬೆಳಗ್ಗೆ ಈ ಥರ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಲವರ್ಸ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ಹಾರ್ಟ್ ಹಾಕಿ. ಸೂಪರ್ ಆಗಿತ್ತು. ನನಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸು. ಸೊ ಇವಾಗ 2 ವೆರೈಟಿ ಬಿರಿಯಾನಿ ಇದೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಫಸ್ಟ್ ಯಾವ ಬಿರಿಯಾನಿ ಟೇಸ್ಟ್ ಮಾಡೋದು ನಮಗೆ ಗೊತ್ತಾಗ್ತೀರಾ. ಸೊ ಬಿಸಿ ಬಿಸಿಯಾಗಿ ಕೊಟ್ಟಿದ್ದಾರೆ ಗೈಸ್. ಮಟನ್ ಬಿರಿಯಾನಿ ಬಂದಿದೆ. ಆ್ಯಕ್ಚುಲಿ ಯೂಶ್ವಲಿ ನಾವು ಚಿಕನ್ ಬಿರಿಯಾನಿ ಟ್ರೈ ಮಾಡ್ತೀವಿ, ಬಟ್ ಮಟನ್ ಬಿರಿಯಾನಿನೇ ಬಂದ್ಬಿಟ್ಟಿದೆ ನಮಗೆ. ಪೀಸಸ್ ಕೂಡ ಒಂದು 3 to 4 ಪೀಸಸ್ ಇರುತ್ತೆ ಇಲ್ಲಿ. ನಿಮ್ಗೆ ನೋಡೋಕ್ಕೋದ್ರೆ ಇಲ್ಲಿ ನೋಡಿ ಮಟನ್ ಪೀಸಸ್ಸು ಹಾ ಸಿಕ್ಕಾಪಟ್ಟೆ ಸಾಫ್ಟ್ ಗೈಸ್, ಸಿಕ್ಕಾಪಟ್ಟೆ ಸಾಫ್ಟ್ ಇದೆ. ರೈಸು ನೋಡಿ ಇಲ್ಲಿ ಒಂಥರ ಲೈಕ್ ಕೈ ಹಿಡಿಯುವಾಗೆ ಹಂಗೆ ಘಮ ಎಲ್ಲ ಬರ್ತಾ ಇದೆ. ಒಳ್ಳೆ ಘಮ, ಒಳ್ಳೆ ಫ್ಲೇವರ್ ಗೈಸ್. ಮಟನ್ದು ಫ್ಲೇವರ್ ಇದೆ. ಸೊ ಮಟನ್ ಪೀಸಸ್ ಇದೆ. ಮಟನ್ ಪೀಸಸ್ ನಮ್ಮ ಮಿಡಲ್ ಇಟ್ಟು ಸೂಪರ್. ಅದು ಬಿಸಿ ಬಿಸಿಯಾಗಿ ತಿನ್ನೋದಕ್ಕಂತೂ ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ ಮಟನ್ ಬಿರಿಯಾನಿ. ಸೊ ಯೂಶ್ವಲಿ ನೋಡೋಕೆ ಚಿಕನ್ ಬಿರಿಯಾನಿ ಟ್ರೈ ಮಾಡ್ಬಿಟ್ಟು ಮಟನ್ ಬಿರಿಯಾನಿ ತಿಂತೀವಿ, ಬಟ್ ಮಟನ್ ಬಿರಿಯಾನಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಮಟನ್ ಪೀಸಸ್ ನೋಡ್ತಿರ್ತೀರ ಸಾಫ್ಟ್ ಅಂದರೆ ಸಾಫ್ಟು, ಸಿಕ್ಕಾಪಟ್ಟೆ ಸಾಫ್ಟು, ಸೂಪರ್ ಆಗಿದೆ. ಶೇರ್ವಾಲ ಏನ್ಬೇಡ ಹಂಗೆ ಸಾಕಾಗಿದೆ. ಚಿಕನ್ ಬಿರಿಯಾನಿಯಲ್ಲಿ ನಾವು ಔಟ್ರೋ ಕೊಡ್ತಾ ಇದ್ದೀವಿ. ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಇದೆ. ಒಳಗಂಗೆ ಪೀಸಸ್ಸು ಕೂಡ ಇರುತ್ತೆ. ಫುಲ್ ಹಾಕೋತಾ ಇಲ್ಲ, ಆಲ್ರೆಡಿ ಫುಲ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಲೈಟಾಗಿ ಟೇಸ್ಟ್ ಮಾಡೋಣ. ಚಿಕನ್ ಬಿರಿಯಾನಿ ಇದೆ ಇಲ್ಲಿ. ರೈಸ್ನ ಟೇಸ್ಟ್ ಮಾಡೋಣ.
ದಮ್ ತೆಗೆ ಶಾರ್ಟಲ್ಲಿ ನೋಡಿರ್ತೀರ ಆ್ಯಕ್ಚುಲಿ ಜಾಸ್ತಿ ತುಪ್ಪನೆಲ್ಲ ಹಾಕಿ ಸೂಪರಾಗಿ ಮಾಡಿದ್ರು. ಒಂದು ಒಳ್ಳೆ ಫ್ಲೇವರ್ಫುಲ್ ರೈಸ್ ಅಂತಲೇ ಹೇಳಬೇಕು. ಚಿಕನ್ ಬಿರಿಯಾನಿ ಆಗಿ ಸರಿ ಮಟನ್ ಬಿರಿಯಾನಿ ಆಗಿ ಸರಿ ಎರಡು ಸೂಪರಾಗಿದೆ. ಸೊ ಪೀಸಸ್ಸನ್ನು ನೋಡ್ತಿದ್ರೆ ನಿಮಗೆ ಒಳ್ಳೆ ಫ್ರೆಶ್ಶು. ಚಿಕನ್ ಬಿರಿಯಾನಿ ಲವರ್ಸ್ಗೆ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದೇ ಥರ ಮಟನ್ ಬಿರಿಯಾನಿ ಲವರ್ಸ್ಗೆ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಮೇನ್ಲಿ ಕಾಲ್ ಸೂಪು ಮತ್ತು ಇವ್ರ ಬ್ರೇಕ್ಫಾಸ್ಟಿಗೆ ತುಂಬಾ ಸ್ಪೆಷಲ್ ಆಗಿದೆ. ಸಂಡೇ ಬೆಳಗ್ಗೆ ನೀವು ಇನ್ ಕೇಸ್ ಲೈಕ್ ಈ ಥರ ಕಾಲ್ ಸೂಪು, ಬೋಟಿ, ತಲೆ ಮಾಂಸ, ಮಟನ್ ಲವರ್ಸ್ ಆಗಿರಲಿ, ಇಡ್ಲಿ ಲವರ್ಸಲ್ಲಿ ಮಳಿಗೆ ಇಡ್ಲಿ, ಶಾವಿಗೆ, ನಾಟಿ ಕೋಳಿ ಎಲ್ಲ ತಿನ್ಬೇಕಾದ್ರೆ ಖಂಡಿತ ಮಸ್ತ್ ಅಂದರೆ ಮಸ್ಟ್ ಟ್ರೈ. ಡೆಫಿನೆಟ್ಲಿ ಟ್ರೈ ಮಾಡಿ. ಮತ್ತು ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಈ ಥರ ಒಂದು ಒಳ್ಳೆ ಬ್ರೇಕ್ಫಾಸ್ಟು ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ನೀವು ಕೂಡ ಕಮೆಂಟಲ್ಲಿ ಹೇಳಿ. ಈ ಥರ ಒಂದು ರಾಜಾಜಿನಗರ ಕಡೆ ಬಂದರೆ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಒಳ್ಳೆ ಮಿಲ್ಟ್ರಿ ಹೋಟೆಲಲ್ಲಿ ತಿಂದು ಎಂಜಾಯ್ ಮಾಡ್ಕೊಂಡು ಮನೆಗೆ ಹೋಗಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ಕೊಂಡು ಆರೈಕನ್ ಸೆಟ್ ಮಾಡಿ. ಅವಾಗ ನಾನು ಹಾಕಿ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿದ ಇನ್ಸ್ಪೈರ್ ಫ್ರಮ್ ದಿನೇಶ್, ಡೂ ವಾಟ್ ಯು ಲವ್. ಬಾಯ್.